ಆದ್ರೆ ಊಟ ಅಂದ್ರೆ ಚಲೋ ಬರ್ತದೆ. ಅದರ ನಾನು ನಿಮ್ಮ ಪ್ರೀತಿಯ ಪ್ರವೀಣ್ ಕುಮಾರ್ ಗಸ್ತಿ. ನಾವು ಇವತ್ತು ಇಳಕಲ್ಲೂರಿಗೆ ಬಂದಿದ್ದೀವಿ. ಇಳಕಲ್ಲೂರಿನ ಬಸ್ ಸ್ಟ್ಯಾಂಡ್ ಹತ್ತಿರ ಇರತಕ್ಕಂಥ SH ಮಿಲಿಟರಿ ಹೋಟೆಲಲ್ಲಿ ಊಟಕ್ಕೆ ಅಂತ ಮಧ್ಯಾಹ್ನ ಬಂದ್ವಿ. ಸೊ ಅದ್ಭುತವಾದಂತಹ ಒಂದು ಊಟ ಇತ್ತು. ಎಲ್ಲೇ ನೋಡ್ರಿ ಎಲ್ಲ ಖಾಲಿ ಮಾಡಿದ್ದೀವಿ. ಸೊ ಮುದ್ದೆ ಊಟ ಜೊತೆಗೆ ನೀರು ದೋಸೆ ಊಟ, ಆಮೇಲೆ ಚಿಕನ್ ಗ್ರೇವಿ ಕೊಡ್ತಾರೆ, ಸಕ್ಕತ್ತಾಗಿರೋದು ಗ್ರೇವಿ ಅಂತ, ಮಟನ್ ಬಿರಿಯಾನಿ, ತುಂಬ ಸ್ಪೆಷಲ್ ವೆರೈಟಿ ನಾನ್ ವೆಜ್ ಊಟ ನೋಡಬೇಕು ಅಂತಂದರೆ ಇಳಕಲ್ಲೂರಿನ SH ಮಿಲಿಟರಿ ಹೋಟೆಲ್ ಬರ್ಬೇಕು. ಅಷ್ಟೇ ರುಚಿಯಾಗಿ ಅಷ್ಟೇ ಶುಚಿಯಾಗಿ ಈ ಎಲೆಯಲ್ಲಿ ಊಟ ಕೊಡ್ತಾರೆ. ಬೇರೆ ಬಾಳೆ ಎಲೆ ಅಲ್ಲಿ ನೋಡಿ. ಬಟ್ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಇಸ್ತ್ರೋಳಿ ಅಂತಾರೆ. ಆ ಇಸ್ತ್ರೋಳಿಯಲ್ಲಿ ಊಟ ಮಸ್ತ್ ಕೊಡಾಕತ್ತಾರೆ. ಸೊ ಎಲ್ಲರೂ ಈ ಒಂದು ಇಳಕಲ್ಲೂರಿಗೆ ಏನಾರ ಬೇರೆ ಊರ ಕಡೆಯಿಂದ ಬರತ್ತಿದ್ರಪ್ಪ ಅಂದ್ರೆ ಇಳಕಲ್ಲೂರು ತಗ ಬಸ್ ಸ್ಟ್ಯಾಂಡ್ ಕೇಳೋದು ಭಾರಿ ಇಲ್ಲೇ ವಾಕೇಬಲ್ ಡಿಸ್ಟೆನ್ಸ್ದಾಗ SH ಮಿಲಿಟರಿ ಹೋಟೆಲ್ ಅಂತ ಐತಿ. ಸೊ ಹೋಗ್ರಿ, ಬಂದು ಊಟ ಮಾಡಿರಿ, ಮಸ್ತ್ ಊಟ ಇರ್ತೈತೆ. ನಾನಂತೂ ಊಟ ಮಾಡಿ ಸರ್, ಸಿನಿಮಾ ಸ್ಟೈಲಲ್ಲಿ ಹೇಳೋದಾದ್ರೆ ಏನು ಹೇಳ್ಬೋದು? ಏನು ಊಟ ನಿಮ್ಮ ಕಾಮಿಡಿ ಸ್ಟೈಲ್ ಓಕೆ ಸರ್, ಥ್ಯಾಂಕ್ ಯು. ನವೀನ್ ಅಂತ ನನ್ನ ಫ್ರೆಂಡು. ಸೊ ಇಳಕಲ್ಲಲ್ಲಿ SH ಮಿಲಿಟರಿ ಹೋಟೆಲ್. ಸೊ ಈಗ ಬಂದು ನಾವು ನಾನ್ ವೆಜ್ ಲವರ್ಸ್ ನಾವಿಬ್ಬರು ನಾನ್ ವೆಜ್ ತಿನ್ಬೇಕಂತ ಈಗಲ್ಲಿ ವೆಯ್ಟ್ ಮಾಡ್ತಿದ್ವಿ. ನಾನ್ ವೆಜ್ ತಿನ್ನೋಣ ಅಂತ ಸ್ಪೆಷಲಿ ನಾವು ಇಲ್ಲೇ ಬಂದ್ವಿ SH ಮಿಲಿಟರಿ ಹೋಟೆಲ್ಗೆ. ಸೊ ಕ್ರೇಜಿ ಆಗಿದೆ ಟೇಸ್ಟ್. ನನಗೆ ಮಟನ್ ತುಂಬ ಇಷ್ಟ ಆಯಿತು, ಮತ್ತು ಕಬಾಬು ಸಗದಾಗಿದೆ, ಕ್ರೇಜಿ ಕ್ರಿಸ್ಪಿ ಆಗಿದೆ, ಮತ್ತು ಸ್ಮೂತಾಗೂ ಇದೆ, ಲೈಕ್ ತಿನ್ಬೋದು, ಮೆಲ್ಟ್ ಆಗುತ್ತೆ ಆ ಥರ ಇದೆ ಕಬಾಬ್. ಸೊ ನೈಸ್. ಆ್ಯಂಡ್ ಮುದ್ದೆ ಮತ್ತು ತುಂಬ ಒಳ್ಳೆ ಜಾಗ, ವೈಟ್ ಚೆನ್ನಾಗಿದೆ. ನೀವು ಬಂದು ಟ್ರೈ ಮಾಡಬೇಕು. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ. ಆ್ಯಂಡ್ ಟೇಸ್ಟ್ ಆಗೋದಾಗಿದೆ, ಸೂಪರ್ ಆಗಿದೆ. ಥ್ಯಾಂಕ್ ಯು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕಾಮಿಡಿ ಕ್ಲಾಡು ಪ್ರವೀಣ್ ಕುಮಾರ್ ಗಸ್ತಿ. ವಿಶೇಷ ಏನು ಅಂತಂದರೆ ನಾವು ಇವತ್ತು ಇಳಕಲ್ಲೂರಲ್ಲಿ ಇದ್ದೀವಿ. ಇಳಕಲ್ ಸೀರೆ ಫೇಮಸ್ ಇಳಕಲ್ಲೂರಲ್ಲಿ ಅಂತ ಹೇಳ್ತಾರೆ. ಸೊ ಇಳಕಲ್ ಸೀರೆ ಜೊತೆಗೆ ಇಲ್ಲಿ ನಾನ್ ವೆಜ್ ಊಟನೂ ಅಷ್ಟೇ ಫೇಮಸ್ ಆಗಿದೆ. ಎಲ್ಲಿ ಅಂತಂದರೆ ಇಳಕಲ್ಲೂರಿನ ಬಸ್ ಸ್ಟ್ಯಾಂಡ್ ವಾಕೇಬಲ್ ಡಿಸ್ಟೆನ್ಸಲ್ಲಿ ಇರ್ತಕ್ಕಂತಹ SH ಮಿಲಿಟರಿ ಹೋಟೆಲಲ್ಲಿ. ಸೊ ಅದ್ಭುತವಾದಂಥ ಊಟ. ಯಾಕೆಂದರೆ ಒಂದು 5 ನಿಮಿಷ ನಾನು ಊಟ ಮಾಡಿದೆ. ಸೊ ಫುಲ್ ರಶ್ ಆಗಿದೆ ಹೋಟ್ಲು ಮಾತ್ರ, SH ಮಿಲಿಟರಿ ಹೋಟ್ಲು. ಪ್ರತಿಯೊಬ್ಬರು ಕೇಳಿದ್ರು ನಾನ್ ವೆಜ್ ಊಟ ಎಲ್ಲಿ ಮಾಡಬೇಕು ಅಂತ ಕೇಳಿದ್ರೆ ಎಲ್ಲರೂ ಇಳಕಲ್ನ SH ಮಿಲಿಟರಿ ಹೋಟೆಲ್ ಹೋಗ್ರಿ, ಮಸ್ತ್ ಸಿಗ್ತೈತೆ ಊಟ ನಿಮ್ಗೆ ಅಂತೇಳಿ ಎಲ್ಲರೂ ಹೇಳಿದ್ರು. ಅದನ್ನ ಕೇಳ್ಕೊಂಡು ನಾವು ಬಂದ್ವಿ ಇಲ್ಲಿ. ಸೊ ಊಟ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಯಾಕಂದ್ರೆ ರಾಗಿ ಮುದ್ದೆ, ಆಮೇಲೆ ನೀರು ದೋಸೆ, ಚಿಕನ್ನು, ಮಟನ್ ಬಿರಿಯಾನಿ ಅಂತೂ ಸೂಪರ್ ಅಲ್ಟಿಮೇಟ್ ಆಗಿತ್ತು. ಯಾವುದೇ ಒಂದು ಫುಡ್ ತೊಗೊಂಡ್ರು ಬಟ್ ಅಷ್ಟೇ ರುಚಿಯಾಗಿ, ಅಷ್ಟೇ ಅಂದರೆ ಕ್ಲೀನ್ನೆಸ್ಸು ಹಾಗೆ ಇದೆ ಈ ಹೋಟ್ಲಲ್ಲಿ. ಸೊ ಇಲ್ಲಿ ನೋಡ್ರಿ, ಅವಾಗಿಂದ ನಾನು ಒನ್ ಅವರ್ ಆಯ್ತು, ಇನ್ನೂ ಅವ್ರಿಗೆ ಊಟ ಇನ್ನೂ ಬಂದಿಲ್ಲ. ಯಾಕಂತಂದರೆ ಅಷ್ಟು ರಶ್ ಐತಿ ಇದು ಹೋಟೆಲ್. ಸೊ ದಯವಿಟ್ಟು ಯಾವ ಕಡೆ ಭಾಗದಿಂದ ಬರಬೇಕಾದ್ರೂ ನಿಮ್ಗೇನು ಹಸಿವಾಗಿದೆ ಅಂತಂದ್ರೆ ಊಟ ಮಾಡಬೇಕು, ನಾನ್ ವೆಜ್ ಊಟನೇ ಮಾಡಬೇಕು ಅಂತ ಅನಿಸಿದ್ರೆ ಇಳಕಲ್ಲೂರಿನ ಬಸ್ ಸ್ಟ್ಯಾಂಡ್ ಪಕ್ಕ ಇರತಕ್ಕಂತಹ SH ಮಿಲಿಟರಿ ಹೋಟೆಲ್ಗೆ ಒಂದ್ಸಲ ಮೀಟ್ ಆಗಿ. ಸೊ ಪ್ರತಿ ಸಲ ಒಂದ್ಸಲ ಟೇಸ್ಟ್ ನೋಡ್ಬಿಟ್ರೆ ಮತ್ತೆ ಬೇಕು ಅನ್ಸುತ್ತಲ್ಲ, ಆ ಥರ ಟೇಸ್ಟ್ ಕೊಡ್ತಾರೆ ಇಲ್ಲಿ. ಸೊ ವೇಟ್ ಮಾಡೋಕ್ಕೆ ಹೋಗ್ಬಿಡಿ, ಬೇಗನೆ ಬಂದು ನಾನ್ ವೆಜ್ ಪ್ರಿಯರು ನಾನ್ ವೆಜ್ ಊಟನ ಮಾಡಿ. ನಾನಂತೂ ಮಾಡಿದೆ, ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ನಮಸ್ಕಾರ. ನಾನು
ಧಾರವಾಡದಿಂದ ಸೈಯದ್ ಅಂತೇಳಿ ಡಾನ್ಸ್ ಮಾಡ್ತಾರೆ. ಈಗ ಒಂದು ಪ್ರೋಗ್ರಾಮಿಗೆ ಬಂದಿದ್ವಿ. ಸೊ ಇಳಕಲ್ಲಿಗೆ ಬಂದಾಗ ನಮ್ಗೆ ಜಾಸ್ತಿ ಫೇಮಸ್ ಅಂದರೆ ಇಳಕಲ್ ಸೀರೆ, ಅದರ ಜೊತೆಗೆ ಒಳ್ಳೆ ಪದಾರ್ಥ, ಸ್ವೀಟು ಅದೆಲ್ಲ ಇರ್ತದೆ. ಅದ್ರ ಜೊತೆಗೆ ಈಗ ನಾವು ಕೇಳಿದ್ವಿ ಊಟ ಯಾವ್ದು ಚೆನ್ನಾಗಿರ್ತದೆ ಅಂತ. ಸೊ ಒಂದು ಸಲ ಹಾಗೆ ಹೋಗಿದ್ವಿ. ಸೊ ಹಿಂಗೆ ಅಂದ್ರು ಎಲ್ಲರೂ ಜನ ಇಲ್ಲಿ SH ಮಿಲಿಟರಿ ಹೋಟೆಲ್ ಇದೆ, ಅಲ್ಲಿ ಚೆನ್ನಾಗಿರ್ತದೆ ಅಂದರೆ ನೋಡೋಣ ಅಂತ ಹೇಳಿ ಬಂದ್ವಿ. ಸೊ ಇಲ್ಲಿ ಎಕ್ದಮ್ಕಿಂತ ಚೆನ್ನಾಗಿರುವಂಥ ಫುಡ್ ಇದೆ. ಆನಂತರ ಸ್ವಚ್ಛಾಗಿ ಫುಡ್ ಇರ್ತದೆ. ಆ್ಯಕ್ಚುಲಿ ಏನಂದರೆ ಫುಡ್ ಒಳಗೆ ನಾವು ಟೇಸ್ಟಿಂಗ್ ಪೌಡರ್ ಎಲ್ಲ ಹಾಕ್ತಾರೆ. ಈ ಹೋಟೆಲ್ ಒಳಗೆ ಸ್ಪೆಷಲ್ಲಾಗಿ ಇಂಥವೆಲ್ಲ ಹಾಕಲ್ಲ. ಸೊ ಟೇಸ್ಟಿಂಗ್ ಪೌಡರ್ ಆಗಲಿ, ಕಲರ್ಸ್ ಆಗಲಿ ಎಲ್ಲ ಹಾಕ್ತಾರೆ. ಸೊ ಒಳ್ಳೆ ಊಟ ಇರ್ತದೆ. ಆನಂತರ ಊಟ ಏನು ಮಾಡಿದ್ವಿ? ನಾವು ಕರಾವಳಿ ಬ್ಯಾಕ್ಗ್ರೌಂಡ್. ಫಸ್ಟ್ ತಿನ್ನೋದೇ ನೀರು ದೋಸೆ ತಿಂದ್ವಿ. ಆಮೇಲೆ ಚಿಕನ್ ಕರಿ, ಚಿಕನ್ ಗ್ರೇವಿ ಎಲ್ಲ ಇತ್ತು, ಚಿಕನ್ ಕಬಾಬ್ ಇತ್ತು. ನಾನು ಯೂಶ್ವಲಿ ಜಾಸ್ತಿ ತಿನ್ನಲ್ಲ, ಬಟ್ ಇಲ್ಲಿ ಅಷ್ಟೊಂದು ಊಟ ಮಾಡಿದ್ರು ಹೆವಿ ಅನ್ನಿಸ್ತಾ ಇತ್ತು. ಸೊ ಅವ್ರು ಸರ್ ಹೇಳ್ದಂಗೆ ಟೇಸ್ಟಿಂಗ್ ಪೌಡರ್ ಆಗಲಿ, ಬೇಕಿಂಗ್ ಸೋಡಾ ಆಗಲಿ ಇರಲ್ಲ. ನಾವು ಬರೋದು ಹೋಟೆಲ್ ಬ್ಯಾಕ್ಗ್ರೌಂಡಿಂದಲೇ. ಸೊ ನಮ್ಗೆ ಗೊತ್ತು ಅಂದರೆ ಫುಡ್ ಯಾವ ಥರ ಟೇಸ್ಟ್ ಆಗುತ್ತೆ ಅಂತ. ಚೆನ್ನಾಗಿತ್ತು ಫುಡ್, ನನಗೆ ತುಂಬ ಇಷ್ಟ. ಸಲ ಸರ್ವಿಂಗ್ ಮಾಡ್ಕೊಂಡು ತಿಂದೆ. ಫುಡ್ ವಾಸ್ ರಿಯಲಿ ಗುಡ್. ನಾನು ಇಟ್ಕಲಿಗೆ ಬರ್ತಾ ಇರೋದು ಫಸ್ಟ್ ಟೈಮ್ ಬಂದಾಗ ನಾನು ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಫುಡ್ ಬಗ್ಗೆ. ಬಟ್ ಇಲ್ಲಿ ಬಂದು ತುಂಬ ನೀರು ದೋಸೆ ಚೆನ್ನಾಗಿತ್ತು. ಅದರ ಜೊತೆಗೆ ನನಗೆ ಚಿಕನ್ ಕರಿ ಅಂತೂ ತುಂಬಾ ಇಷ್ಟ ಆಯಿತು. ಬಿಕಾಸ್ ನೀರು ದೋಸೆ ಜೊತೆಗೆ ನಮಗೆ ಪರ್ಫೆಕ್ಟ್ ಕಾಂಬಿನೇಷನ್ ಇದ್ದರೆ ಅಷ್ಟೇ ನೀರು ದೋಸೆ ಚೆನ್ನಾಗಿ ಅನಿಸುತ್ತೆ. ಬಟ್ ಇಲ್ಲಿ ಕೊಟ್ಟಿರೋ ದೋಸೆ ತುಂಬ ಚೆನ್ನಾಗಿತ್ತು. ನೀರು ದೋಸೆ ಆಯಿತು, ಮುದ್ದೆ ಆಯಿತು, ಪರ್ಫೆಕ್ಟ್ ಆಗಿ ಟೆಕ್ಸ್ಚರ್ ಹೆಂಗೆ ಬರಬೇಕು ಅದೇ ಥರ ಇತ್ತು. ಬಿರಿಯಾನಿ ಆಯಿತು, ಅಂದರೆ ದರ್ ಕಂಪ್ಲೇಂಟ್ಸ್. ಇನ್ಫ್ಯಾಕ್ಟ್ ನಾವು ಇನ್ನೂ ಎಷ್ಟು ಚೆನ್ನಾಗಿದೆ ಅಂತ ಹೊಸ ಓದ್ಬೇಕಷ್ಟೇ. ಬಟ್ ತುಂಬಾ ಖುಷಿ ಆಯಿತು ಊಟ ಮಾಡಿ. ತಾವೆಲ್ಲರೂ ಇದೇ ಹೋಟೆಲಿಗೆ ಒಂದು ಭೇಟಿ ಕೊಡಿ. ಇಲ್ಲಿ ಇರುವಂಥ ಊಟ ಒಂದ್ಸಲ ನೀವು ಮಾಡಿದ್ರೆ ನೀವು 4 ಜನ ಹೇಳುವಂಥ ಊಟ ಇದೆ. ಎಲ್ಲರೂ ಒಂದ್ಸಲ ಬಂದು ಭೇಟಿ ಆಗಿದೆ. ಥ್ಯಾಂಕ್ ಯು. ಮೊಸನ್ ಮಾಸ್ಟರ್ ಮಾತಾಡ್ತಿರೋದು. ಏನಪ್ಪ ಇವತ್ತು ವಿಶೇಷ ಅಂದರೆ ನಮ್ಮ ವಿಜಿ ಇಳಕಲ್ ಇವತ್ತೊಂದು ಈವೆಂಟ್ ನಡೀತಾ ಇತ್ತು, ಅಲ್ಲಿಗೆ ಬಂದಿದ್ವಿ. ಈವೆಂಟ್ ಮುಗಿದ ಮೇಲೆ ಊಟಕ್ಕೆ ಬಂದ್ವಿ. ಊಟ ಮಾಡಿದ್ರೆ ಸಖತ್ತಾಗಿತ್ತು. ನಾನ್ ವೆಜ್ ಊಟ. ಬೇರೆ ಯಾರೂ ಇಲ್ಲ, ನಮ್ಮ ಫ್ರೆಂಡೇ, ನಮ್ಮ ಸರ್ಕಲ್ ಫ್ರೆಂಡ್ಸೇ ಮಾಡಿರೋದು. ತುಂಬ ಒಳ್ಳೆ ಹುಡುಗರು, ಕಷ್ಟಪಟ್ಟು ಒಂದು ಹೋಟ್ಲು ಮಾಡಿದ್ದಾರೆ. ಮಟನ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಗ್ರೇವಿ, ನೀರು ದೋಸೆ ಸಖತ್ತಾಗಿತ್ತು. ಫಸ್ಟ್ ಟೈಮ್ ನಾನು ಈ ಥರ ಊಟ ಮಾಡಿದ್ದು. ಯಾಕಂದ್ರೆ ಬೆಂಗಳೂರಲ್ಲೆಲ್ಲ ತಿಂದಿದ್ದು ಇಷ್ಟೊಂದು ಟೇಸ್ಟಿಯಾಗಿ ಇರಲಿಲ್ಲ. ಬಟ್ ತುಂಬ ಖುಷಿ ಆಯಿತು. ಬಟ್ ಏನು ಹೆಸರು ಮತ್ತು ನಮ್ಮ ಹುಡುಗರೇ ಹರ್ಷ ಮತ್ತು ಸಾಗರ್ ಸೇರ್ಕೊಂಡು ಮಾಡಿರೋದು. ಅದು ಒಳ್ಳೆಯದಾಗಲಿ. ಎಲ್ಲರೂ ಬನ್ನಿ, ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಇಲ್ಲಿ ನೋಡಿ.